ಪಿಂಚಣಿ ಹಣ ಇವತ್ತು ಬೆಳಿಗ್ಗೆ ಜಮೆ ಆಯಿತು. ಮತ್ತು ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಅವರಿಗೆ ನಿನ್ನೆ ಎಲ್ಲರೂ ಕೂಡ ತುಂಬ ಜನ ಕಮೆಂಟ್ ಮಾಡಿದ್ರಿ ಪಿಂಚಣಿ ಹಣ ಬಂದಿದೆ ಸರ್ ಅಂತ. ವೆಲ್ಕಮ್ ಬ್ಯಾಕ್ ಟು ಆಶ್ ಅಪ್ಡೇಟ್ಸ್ ಕನ್ನಡ. ಪಿಂಚಣಿ ಹಣ ಬಂದಿದೆ ಎಲ್ರಿಗೂ ಹಣ ಜಮೆ ಆಗ್ತಾ ಇದೆ. ಅಂದರೆ ಈಗ ತುಂಬ ಜನ ಕೇಳಿದ್ರಿ, ಕಮೆಂಟ್ ಮಾಡಿದ್ರಿ ಮೊನ್ನೆ, ಅಂದರೆ ಪಿಂಚಣಿ ಹಣ ಬಂದಿಲ್ಲ ನಮಗಿನ್ನು ಬಾಕಿ ಇದೆ, ಪಿಂಚಣಿ ಹಣ ಒಂದು ಬರೋದು ಬಾಕಿ ಇದೆ ಅನ್ನುವಂಥದ್ದು. ಅದಕ್ಕೆ ನಾನು ವಿಡಿಯೋ ಮಾಡಿದ್ದೆ ನೀವೆಲ್ಲರೂ ಕೂಡ ಕೇಳಿದ್ರಿ. ಹಾಗಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗಾದರೆ ಯಾವಾಗ ಯಾರಿಗೆ ಪಿಂಚಣಿ ಹಣ ಜಮೆ ಆಗಿದೆ, ಹಾಗಾದರೆ ಪಿಂಚಣಿ ಹಣ ಜಮೆ ಆಗಿರೋದಾದರೂ ಹೌದು 100% ಹಣ ಜಮೆ ಆಗಿದೆ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ. ನಾನು ಎಲ್ಲದನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಪಿಂಚಣಿ ಹಣ ಬಂದಿರುವಂಥದ್ದು ಹೌದಾ, ಬಂದಿದೆಯಾ, ಬಂದಿಲ್ವಾ, ಏನು ಕತೆ ಅಂದರೆ ತುಂಬ ಜನ ಕೇಳಿದ್ರಿ ಪಿಂಚಣಿ ಹಣ ಬಂದದ್ದು ಹೌದಾ. ಅಂದರೆ ಈಗ ನಿಮ್ಮೆಲ್ರಿಗೂ ಒಂದಿಷ್ಟು ಕ್ವೆಶನ್ ಇರುತ್ತೆ, ಪಿಂಚಣಿ ಹಣ ಬಂದಿಲ್ಲ ಸರ್, ಏನಿಲ್ಲ ಸರ್, ನೀವು ಹೇಳ್ತೀರಾ ಪಿಂಚಣಿ ಹಣ ಬಂದಿದೆ ಹಾಗೆ ಹಿಂಗೆ ಅನ್ನುವಂಥದ್ದು ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಯಾಕೆ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಪಿಂಚಣಿ ಹಣ ಬಂದಿಲ್ಲ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಯಾರಿಗೆ ಪಿಂಚಣಿ ಹಣ ಬರುತ್ತೆ, ಏನು ಕತೆ, ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಾತ್ರ ನೀವು ಏನೇನು ಡಾಕ್ಯುಮೆಂಟ್ಸ್ಗಳಿದೆ ಅದನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ, ಟೈಮಿಗೆ ಸರಿಯಾಗಿ ಕೆಲಸ ಮಾಡಿ. ಒಂದು ವಿಚಾರ, ಟೈಮಿಗೆ ಸರಿಯಾಗಿ ಕೆಲಸ ಮಾಡಬೇಕು. ನಾನು ನಾಳೆ ಮಾಡ್ತೀನಿ, ಇವಾಗ ಆಮೇಲೆ ಮಾಡ್ತೀನಿ, ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂತಂದ್ರೆ ನಾಡ್ದಿಗೆ ಸರಿ ಮಾಡ್ಕೊಳ್ತೀನಿ ಅಂತ ಆಗಲ್ಲ. ಈಗಿನ ಡಾಕ್ಯುಮೆಂಟ್ಸನ್ನು ಇವಾಗಲೇ ಸರಿ ಮಾಡ್ಕೊಂಬಿಡ್ಬೇಕು. ಇಲ್ಲಾಂತಂದರೆ ಏನಾಗುತ್ತೆ, ನೀವೇ ಸ್ವಲ್ಪ ಯೋಚನೆ ಮಾಡಿ. ನಾನು ಅದೇ ಹೇಳುವಂಥದ್ದು, ಟೈಮಿಗೆ ಸರಿಯಾಗಿ ಕರೆಕ್ಟಾಗಿ ನೀವು ಕೆಲಸ ಮಾಡಿದರೆ ಮಾತ್ರ ಇಲ್ಲಿ ಹಣ ಜಮೆ ಆಗುತ್ತೆ, ಇಲ್ಲ ಅಂತಂದರೆ ಹಣ ಜಮೆ ಆಗಲ್ಲ ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ಏನು ಇಲ್ಲಿ ಹಾಗಾದರೆ ಯಾರಿಗೆಲ್ಲ ಜಮೆ ಆಗಿದೆ, ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ, ಫಸ್ಟ್ ಆಫ್ ಆಲ್ ಇದು ತುಂಬ ಜನ ಕೇಳ್ತೀರಾ, ಅಂದರೆ ನಿಮ್ಮ ಅನಿಸಿಕೆ ನೀವು ಕೇಳ್ತೀರಾ. ಆದರೆ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಜಮೆ ಆಗಿದೆ, ಇಲ್ಲಿ ಸರ್ಕಾರ ಏನಿಲ್ಲಿ ಸದ್ಯದ ಮಟ್ಟಿಗೆ ಎಲ್ರಿಗೂ ಹಣ ಹಾಕ್ತಾ ಇದೆ. ಆದರೆ ಇಲ್ಲಿ ನಮ್ಗೆ ಹಣ ಹಾಕಿಲ್ಲ, ತುಂಬ ಜನರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀವಿ. ನೀವು ಹೇಳ್ತೀರ ತುಂಬ ಜನರಿಗೆ ಬಂದಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಅಂತ. ಹೌದು, ತುಂಬ ಜನರಿಗೆ ಬಂದಿದೆ, ತುಂಬ ಜನರಿಗೆ ಬಂದಿಲ್ಲ. ಅಂದರೆ ಒಂದಿಷ್ಟು ಏನು ಕ್ಯೂರಿಯಾಸಿಟಿ ಇದೆ ತುಂಬ ಜನರಿಗೆ. ಆ್ಯಂಡ್ ಇಲ್ಲಿ ಸುಮಾರು ಜನರಿಗೆ ಬಂದಿದೆ. ಅಂದರೆ ಈಗ ಒಂದು 50% ಜನರಿಗೆ ಬಂದಿದೆ, 50% ಜನರಿಗೆ ಬಂದಿಲ್ಲ. ನಾನು ಅದಕ್ಕೆ ವಿಡಿಯೋ ಮಾಡ್ತಾ ಇರುವಂಥದ್ದು. 100% ಆಗಿ ಎಲ್ರಿಗೂ ಹಣ ಬರಬೇಕನ್ನುವಂಥ ರೀತಿಯಲ್ಲೇ ವಿಡಿಯೋ ಮಾಡ್ತಾ ಇರುವಂಥದ್ದು. ಅದು ಮೊನ್ನೆ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ರಿ, ಸರ್ ನಮ್ಗೆ ಹಣ ಬಂದಿದೆ ಸರ್, ಬೆಳಗಾವಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಎಕ್ಸೆಟ್ರಾ ಉಡುಪಿ ಎಲ್ಲರೂ ಕೂಡ ಕಮೆಂಟ್ ಮಾಡಿದರು, ಸರ್ ಬಂದಿದೆ ಥ್ಯಾಂಕ್ ಯು ಅಂತ. ವೆಲ್ಕಮ್, ಕಂಗ್ರ್ಯಾಚುಲೇಷನ್ ಎಲ್ರಿಗೂ ನನ್ನ ಕಡೆಯಿಂದ ಅಂತೂ ಕಂಗ್ರ್ಯಾಚುಲೇಷನ್. ಯಾಕಂತಂದರೆ ತುಂಬ ಜನ ಕಮೆಂಟ್ ಮಾಡಿರೋದ್ರಿಂದ ನಾನು ಖುಷಿ ಆಯಿತು. ಯಾಕಂತಂದರೆ ನೀವು ನೋಡಿ ಕಮೆಂಟ್ ಮಾಡಿ ಆ್ಯಂಡ್ ಹಣ ಬಂದಿರುವಂಥದ್ದನ್ನು ಚೆಕ್ ಮಾಡ್ಕೊಂಡು ಕಮೆಂಟ್ ಮಾಡ್ತೀರಲ್ಲ, ಥ್ಯಾಂಕ್ ಯು. ಯಾಕಂತಂದರೆ ನೀವು ಅಷ್ಟು ನನಗೆ ಹೆಲ್ಪ್ ಮಾಡಿದ್ರೆ ಸಾಕು, ಆರಾಮ್ಸೆ ಒಂದು ಒಳ್ಳೆ ಹಣವನ್ನು ಪಡ್ಕೊಳ್ಬೋದು ಎಲ್ಲರೂ ಕೂಡ. ಆದರೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಅಪ್ಡೇಟು ಕೂಡ ಈಗ ಸದ್ಯದಲ್ಲಿ ಬರ್ತಾ ಇದೆ. ಆ್ಯಂಡ್ ಪಿಂಚಣಿ ಹಣ ಎಲ್ರಿಗೂ ಜಮೆ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋದ ಮೂಲಕ. ಯಾಕಂತಂದರೆ ತುಂಬ ಜನ ಪಿಂಚಣಿ ಹಣವನ್ನು ಪಡ್ಕೊಂಡಿಲ್ಲ, ತುಂಬ ಜನರ ಪಿಂಚಣಿ ಹಣ ಬಂದಿಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಇದ್ದೇ ಇರುತ್ತೆ. ಅಂದರೆ ತಲೆಯಲ್ಲಿ ಇದ್ದೇ ಇರುತ್ತೆ, ಪಿಂಚಣಿ ಹಣ ಬಂದಿಲ್ಲ, ಎಂಥ ಪಿಂಚಣಿ ಹಣ ಇಲ್ಲಿ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ, ಇಲ್ಲಿ ಸರ್ಕಾರ ನಾವು ಹಾಕ್ತೀವಿ ಪಿಂಚಣಿ ಹಣವನ್ನು ಜಮೆ ಮಾಡ್ತೀವಿ ಅಂತ ಹೇಳ್ತಾರೆ, ನಮಗಿಲ್ಲಿ ನಯ ಪೈಸೆ ಕೂಡ ಹಾಕಲ್ಲ, ಏನಿಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ತಲೆಯಲ್ಲಿ ಬಂದಿರುತ್ತೆ. ಯಾಕಂತಂದರೆ ತಪ್ಪಲ್ಲವೇ ಅಲ್ಲ. ಯಾಕೆ ಗೊತ್ತಾ, ತಪ್ಪಲ್ಲ ಯಾಕಂತ ಹೇಳ್ತೀನಿ. ನೀವು ಕೇಳ್ತಾ ಇರುವಂಥದ್ದು ಏನು, ಪಿಂಚಣಿ ಹಣ ಹಾಕಿ ಅಂತ. ಅದರಲ್ಲಿ ಎಂಥ ತಪ್ಪಿದೆ, ನೀವು ಕೇಳ್ತಿರುವಂಥದ್ದು ಕರೆಕ್ಟಾಗಿದೆ. ಆದರೆ ಪಿಂಚಣಿ ಹಣ ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದು ತುಂಬ ದೊಡ್ಡ ವಿಚಾರ. ಹಾಗಾಗಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪಿಂಚಣಿ ಹಣ ಒಂದು ವಿಚಾರ, ಇಲ್ಲಿ ಏನೋ ಒಂದು ಟೆಕ್ನಿಕಲ್ ಎರರ್ ಆಗಿರ್ಬೋದು, ಗ್ಲಿಚ್ ಆಗಿರ್ಬೋದು, ಅಥವಾ ಏನೋ ಒಂದು ಪ್ರಾಬ್ಲಮ್ಸ್ ಆಗಿರ್ಬೋದು ಒಟ್ಟಿನಲ್ಲಿ. ಆದರೆ ಸುಮ್ಮನೆ ಪಿಂಚಣಿ ಹಣ ಬರದೇ ಇರೋದಿಲ್ಲ. ಅರ್ಥ ಆಯ್ತಾ? ಸುಮ್ಮನೆ ಹಣ ಬರಲ್ಲ, ಹಣ ಬರದೆ ಹಂಗಾಗತ್ತೆ, ಅದೆಲ್ಲ ಇಲ್ಲ. ಸುಮ್ಮನೆ ಬರದೇ ಇರೋದಿಲ್ಲ. ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಏನೋ ಒಂದು ಎಕ್ಸ್ಟ್ರಾ ಪ್ರಾಬ್ಲಮ್ ಆಗಿರುತ್ತೆ, ಅಥವಾ ಕೆಲವು ಬಾರಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಆದರೆ ಸುಮ್ಮನೆ ಪಿಂಚಣಿ ಹಣ ಬರಲ್ಲ ಹಾಗೆಲ್ಲ ಏನಿಲ್ಲ. ಅರ್ಥ ಆಯ್ತಾ? ಹಾಗೆ ನಾನು ಹೇಳುವಂಥದ್ದು, ಸುಮ್ಮನೆ ಹಣ ಜಮೆ ಆಗದೇ ಇರೋದೇ ಇಲ್ಲ. ಆರಾಮ್ಸೆ ಒಂದೊಳ್ಳೆ ಹಣ ಎಲ್ರಿಗೂ ಬಂದೇ ಬರುತ್ತೆ. ಕರೆಕ್ಟ್? ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಗೆ ಹಣನೇ ಬರೋದೇ ಇಲ್ವೇನೋ, ಬೇಡ. ಎಲ್ರಿಗೂ ನಾನು ಹೇಳುವಂಥದ್ದು, ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪ್ರತಿಯೊಂದು ಅಪ್ಡೇಟನ್ನು ಕೂಡ ಎಲ್ಲರೂ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಎಲ್ಲರೂ ಆ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಹಣ ಜಮೆ ಆಗಿಲ್ಲ ನಮಗೆ, ಹಣ ಬಂದೇ ಇಲ್ಲ ನಮಗೆ, ಹಣ ಬರೋದೇ ಇಲ್ವೇನೋ ನಮಗೆ, ನಾನು ಹೇಳುವಂಥದ್ದು ಇಷ್ಟೇ. ಅದನ್ನೆಲ್ಲ ಬಿಟ್ಬಿಡಿ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಈಗಿನ 8%ಅಲ್ಲಂತೂ ನೀವು ಏನಿಲ್ಲ ಅಂತಂದ್ರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು, ಎಲ್ಲ ಒಂದು ಯೋಜನೆಯಲ್ಲೂ ಕೂಡ. ಅರ್ಥ ಆಯ್ತಾ? ಹಾಗಾಗಿ ಯಾರೂ ಕೂಡ ಅಯ್ಯೋ ನಮ್ಗೆ ಹಣ ಬರಲ್ಲ, ಹಣ ಜಮೆ ಆಗಲ್ಲ, ನಮ್ಗೆ ಹಣ ಜಮೆ ಆಗೋದೇ ಇಲ್ಲ,
ಅನ್ನುವಂಥದ್ದು ಏನು ಬೇಡ, ಅರ್ಥ ಆಯ್ತಾ? ಹಾಗೆ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಈಗಿನ ಒಂದು ಅಟ್ ಪ್ರೆಸೆಂಟಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಹಾಗಾಗಿ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದು ನಾನು ಹೇಳಲ್ಲ ನಿಮಗೆ, ಒಂದಿಷ್ಟು ಏನು ಪ್ರಾಬ್ಲಮ್ಸ್ಗಳನ್ನ ಸರಿ ಮಾಡ್ಕೊಳ್ಬೇಕಾಗ್ತದೆ. ಒಂದಿಷ್ಟು ಪ್ರಾಬ್ಲಮ್ಗಳು ಇರ್ತದೆ ಕೆಲವು ಬಾರಿ, ಅದನ್ನು ನಾವು ಸರಿ ಮಾಡ್ಕೊಂಡಾಗ ಮಾತ್ರ ಹಣ ಜಮೆ ಆಗುವಂಥದ್ದು. ಹಾಗಾಗಿ ಏನು ಪ್ರಾಬ್ಲಮ್ ಅಂತಂದರೆ, ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಎಕ್ಸೆಟ್ರಾ 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 ಏನೇ ಇರಲಿ, ಆ ಪ್ರಾಬ್ಲಮನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ ಅಷ್ಟೇ. ಕರೆಕ್ಟಾಗಿ ಮಾಡ್ಕೊಳ್ಳಿ ಅಷ್ಟೇ, ದಟ್ಸ್ ಇಟ್. ಏನು ಪ್ರಾಬ್ಲಮೇ ಇಲ್ಲ. ನೀವು ಇಲ್ಲಿ ಆರಾಮ್ಸೆ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ. ಅರ್ಥ ಆಯ್ತಾ? ಏನೋ ನಮ್ಗೆ ಹಣನೇ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣನೇ ಬರ್ತಾ ಇಲ್ಲ, ಹಣನೇ ಬರೋದಿಲ್ಲ, ಆ ರೀತಿ ಏನಿಲ್ಲ. ಅರ್ಥ ಆಯ್ತಾ? ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಅರ್ಥ ಆಯ್ತಾ? ನೀವು ಆ ಕ್ಷಣದಲ್ಲಿ, ಆ ಟೈಮಲ್ಲಿ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಆರಾಮ್ಸೆ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಪ್ರತಿಯೊಬ್ಬರು ಕೂಡ. ನನ್ನ ಅನಿಸಿಕೆ ಅಲ್ಲ, ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ನಾನು. ಪ್ರತಿಯೊಂದು ಅಮೌಂಟನ್ನು ಕೂಡ ಇದೇ ರೀತಿ ಪಡ್ಕೊಳ್ಳುವಂಥದ್ದು. ಅರ್ಥ ಆಯ್ತಾ? ಹಾಗಾಗಿ ಏನೋ ಹಣ ಬರಲ್ಲ, ಹಣ ಜಮೆ ಆಗಲ್ಲ ಅನ್ನುವಂಥದ್ದು ಏನು ಕೂಡ ಇಲ್ಲ ನನ್ನ ಒಂದು ಒಪಿನಿಯನ್ ಪ್ರಕಾರ. ಯಾರಿಗೂ ಕೂಡ ಏನೋ ಇಲ್ಲಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ನನ್ನ ಒಂದು ಪ್ರಕಾರ. ಹಾಗಾಗಿ ಹಣ ಜಮೆ ಆಗಲ್ಲ, ಹಣ ಬರಲ್ಲ ಅನ್ನುವಂಥದ್ದು ಏನು ಕೂಡ ಬೇಡ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಅರ್ಥ ಆಯ್ತಾ? ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಆ್ಯಂಡ್ ತುಂಬ ಜನ ಕೇಳಿದ್ದೀರಾ, ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ಎಕ್ಸೆಟ್ರಾ ಅಂತ. ಎಲ್ರಿಗೂ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಬೇಕಂದ್ರೆ, ಈಗ ಇವರಿಗೆ ಮಾತ್ರ ಹಣ ಜಮೆ ಆಗಬೇಕು, ಅವ್ರಿಗೆ ಮಾತ್ರ ಹಣ ಜಮೆ ಅಲ್ಲ, ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲಿ. ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನಾನು, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಏನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮೊದಲನೇ ವಿಚಾರ, ತಲೆ ಕೆಡಿಸಿಕೊಳ್ಳಿಕ್ಕೆ ಹೋಗಬೇಡಿ. ಒಂದು ವಿಚಾರ, ಯಾಕಂತಂದ್ರೆ ಏನೋ ನಮ್ಗೆ ಆಗಲ್ಲ, ಹಣ ಜಮೆ ಆಗಲ್ಲ, ಹಣ ಬರಲ್ಲ ಅನ್ನುವಂಥದ್ದು ಬೇಡ. ಹಾಗೆ ಸುಮ್ಮನೆ ಅಯ್ಯೋ ನಮ್ಗೆ ಆಗಲ್ಲ ಅನ್ನುವಂಥದ್ದು ಬೇಡ. ಆರಾಮ್ಸೆ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ.